ಇನ್ನೇ ರಾಹುಲ್ ಗಾಂಧಿಯವರು ಎಲ್ಲೂ ಕೂಡ ಬಿ ಜೆ ಪಿಯವರ ಹೆಸರು ತೆಗೆದಿಲ್ಲ. ಇನ್ ದ ಎಂಟೈರ್ ಪ್ರೆಸ್ ಕಾನ್ಫರೆನ್ಸ್ he did not utter the word Bharatiya Janata Party. Why is BJP responding to Election Commission of India? Who are they to respond? ಏನು ಔಟ್ಸೋರ್ಸ್ ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಪೋಕ್ಸ್ ಪರ್ಸನ್ಸ್ ಬಿ ಜೆ ಪಿಗೆ? ನೋಡಿ ಯಾರ್ಯಾರು ಉತ್ತರ ಕೊಡ್ತಾ ಇದ್ದಾರೆ. ಸಂಬಿತ್ ಪಾತ್ರ ಎಂ ಪಿ, ಗಜೇಂದ್ರ ಸಿಂಗ್ ಅವರು ಯೂನಿಯನ್ ಮಿನಿಸ್ಟರು, ಬಿ ಜೆ ಪಿ ಎಂ ಪಿ ಪಿ ಸಿ ಮೋಹನ್, ಎಂ ಪಿ ದಿನೇಶ್ ಶರ್ಮಾ, ಡೆಪ್ಟಿ ಸಿ ಎಂ ಕೇಶವ್ ಪ್ರಸಾದ್ ಮೌರ್ಯ, ಡೆಪ್ಟಿ ಚೀಫ್ ಮಿನಿಸ್ಟರ್ ಏಕನಾಥ್ ಶಿಂದೆ, ಮಹಾರಾಷ್ಟ್ರ ಸಿ ಎಂ ದೇವೇಂದ್ರ ಫಡ್ನವೀಸ್, ಎಂ ಪಿ ಸುಧಾಕರ್, ಎಂ ಪಿ ಜಗದಾಂಬಿಕಾ ಪಾಲ್, ಕಿರಣ್ ಚೌಧರಿ, ಅನುರಾಗ್ ಠಾಕೂರ್, ಯೂನಿಯನ್ ಮಿನಿಸ್ಟರ್ ಗಜೇಂದ್ರ ಸಿಂಗ್, ಪ್ರಫುಲ್ ಪಟೇಲ್, ಜಿ ಕಿಶನ್ ರೆಡ್ಡಿ, ನಿಮ್ಮ ಗಿರಿರಾಜ್ ಸಿಂಗ್, ರಾಮದಾಸ್ ಅಟ್ವಾಲೆ, ತೆಲಂಗಾಣ ಬಿ ಜೆ ಪಿ ಪ್ರೆಸಿಡೆಂಟ್ ರಾಮಚಂದ್ರ ರಾವ್, ಛತ್ತೀಸ್ಗಢ ಸಿ ಎಂ ವಿಷ್ಣುದೇವ್ ಸಾಯಿ, ನಮ್ಮ ರಾಜ್ಯಸಭಾ ಎಂ ಪಿ ಮನ್ನನ್ ಕುಮಾರ್ ಮಿಶ್ರಾ. ನಿನ್ನೆ ಅಶೋಕ್ ಅವರು ಕಾಮನ್ ಸೆನ್ಸ್ ಇಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಐ ಮೀನ್ ವೈ ಇಸ್ ಬಿ ಜೆ ಪಿ ರೆಸ್ಪಾಂಡಿಂಗ್? ಅವರ್ ಕ್ವಶನ್ಸ್ ಇಸ್ ಫಾರ್ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇನ್ನು ಬಿ ಜೆ ಪಿ ಅವರು ವಕ್ತಾರರಾಗ್ಬಿಟ್ಟಿದ್ದಾರೆ ಅವರಿಗೆ. ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರದ್ದು ಮಾತು ಕೇಳ್ತಾ ಇದ್ದೆ ನಾನು. ಕಾಮನ್ ಸೆನ್ಸ್ ಇಲ್ಲ ಒಬ್ಬರು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಗೆ ಅಂತ ಹೇಳ್ತಾರೆ. ಈಗ ಇವರು ಇಲ್ಲಿ ವಿರೋಧ ಪಕ್ಷದವರು, ಇವ್ರು ಏನು ಭಾಳ ಪ್ರಜ್ಞೆ ಇಟ್ಕೊಂಡು, ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ, ದಯವಿಟ್ಟು ನೀವು ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಜವಾಬ್ದಾರಿಯಿಂದ ಮಾತಾಡೋದು ಕಲೀರಿ. ಭಾಳ ಸ್ಪಷ್ಟವಾಗಿ ನಾವು ಏನೇ ಮಾತಾಡಿದ್ರೂ ಕೂಡ ಪುರಾವೆಗಳನ್ನು, ದಾಖಲೆಗಳನ್ನು ಮುಂದಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ವೆರಿಫೈ ಮಾಡಿ ಮಾತಾಡೋದು ಕಲೀರಿ. ಸುಮ್ಮನೆ ರಾಹುಲ್ ಗಾಂಧಿ ಅವರಿಗೆ ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್ ಇಲ್ಲ ಅಂದ ತಕ್ಷಣ ನೀವು ಹೇಳಿದ್ರೆ ಆಗುತ್ತಾ? ಉತ್ತರ ಕೊಡಿ ಸ್ವಾಮಿ. ನಿಮಗೆ ಇ ಸಿ ಐ ಬಗ್ಗೆ ಎಷ್ಟು ಕಾಳಜಿ ಇದ್ದರೆ ಕರೆಕ್ಟಾಗಿ ಪಾಯಿಂಟ್ ಟು ಪಾಯಿಂಟ್ ಏನಿದೆ ಅಲಿಗೇಷನ್ ಮೇಲೆ ಉತ್ತರ ಕೊಡಿ. ಅವರು ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ. ನಾವು ಈ ಇಶ್ಯೂವನ್ನು ರೇಸ್ ಮಾಡಿದಾಗ 2023ರಲ್ಲಿ ಬಿ ಆರ್ ಪಾಟೀಲ್ ಅವರು ಈ ಇಶ್ಯೂವನ್ನು ರೇಸ್ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ರು? ಬಿ ಜೆ ಪಿ ಇತ್ತು. ರಾಜ್ಯ ಸರ್ಕಾರದಲ್ಲಿ ಯಾರಿದ್ರು? ಬಿ ಜೆ ಪಿ ಇದ್ರು. ಯಾರು ಎಫ್ ಐ ಆರ್ ಫೈಲ್ ಮಾಡಿದ್ರು? ಬಿ ಜೆ ಪಿ ನಾಮಿನೇಟೆಡ್ ಎ ಸಿ ಇರ್ಬೋದು, ಬಿ ಜೆ ಪಿ ನಾಮಿನೇಟೆಡ್ ರಿಟರ್ನಿಂಗ್ ಆಫೀಸರ್ ಇರ್ಬೋದು. ಯಾರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದು ಅವಾಗ? ಬಿ ಜೆ ಪಿ ಸರ್ಕಾರದಲ್ಲೇ ಆಯಿತು. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ನೇಮಕ ಮಾಡಿದ್ದು? ಬಿ ಜೆ ಪಿ ಸರ್ಕಾರದವರೇ ಮಾಡಿದ್ದು. ಇವತ್ತು ಯಾರ ಸರ್ಕಾರ ಆಯಿತು? ಯಾವಾಗ ಇಲ್ಲಿಂದ ನೀವು ನಿಮ್ಮ ರಾಜ್ಯ ಚುನಾವಣೆ ಆಯೋಗದಿಂದ ನೀವು ಕೇಂದ್ರ ಚುನಾವಣೆ ಆಯೋಗಕ್ಕೆ ಬರೆದಾಗ ಅವಾಗ ಯಾರ ಸರ್ಕಾರ ಆಯಿತು? ನಿಮ್ಮ ಸರ್ಕಾರ ಆಯಿತು. ಅವಾಗ ಏನು ಮಾಡ್ತಾಯಿದ್ರಿ? ಕತ್ತೆ ಕಾಯ್ತಾ ಇದ್ರೇನ್ರಿ ನೀವೆಲ್ಲರೂ? ಮಾತಿದ್ರೆ ರಾಹುಲ್ ಗಾಂಧಿ ಅವರು ಸಾಮಾನ್ಯ ಪ್ರಜ್ಞೆ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತ ಇದ್ರಲ್ಲ. ನಿಮ್ಮ ಸರ್ಕಾರ ಇದ್ದಿದ್ದವಾಗ ಅಂದರೆ ನೀವೇ ಬಿಟ್ಟಿದ್ರ ಎಲ್ಲರಿಗೂ ಇದು ಮಾಡೋಕ್ಕೆ. ಮಹದೇವಪುರದಲ್ಲಿ, ಆಳಂದ್ನಲ್ಲಿ ಇನ್ನು ಎಷ್ಟೇ ಭಾಳ ಸ್ಪಷ್ಟವಾಗಿ ಬಿ ಆರ್ ಪಾಟೀಲ್ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಎಲ್ಲ 224 ಕ್ಷೇತ್ರದಲ್ಲೂ ಕೂಡ ಇದು ಪರಿಶೀಲನೆ ಆಗಬೇಕು ಅಂತ ಕೊಟ್ಟಿದ್ದು ಕಂಪ್ಲೇಂಟು. ಅವಾಗ ಬಹುಶಃ ಮಾಡಿದ್ದಿದ್ರೆ ಎಲ್ಲ ಗೊತ್ತಾಗ್ತಾ ಇತ್ತು ಇವತ್ತು. ಮತ್ತು ಯಾಕೆ ಇನ್ಫಾರ್ಮೇಷನನ್ನು ಕೊಡಕ್ಕೆ ಹೆದರ್ತಾ ಇದ್ದಾರೆ ನಮ್ಮ ಎಲೆಕ್ಷನ್ ಕಮಿಷನ್ದವರು? ಯಾರಿಗೆ ಶೀಲ್ಡ್ ಮಾಡ್ತಾ ಇದ್ದಾರೆ? ಯಾರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾಕೆ ಹೆದರ್ತಾ ಇದ್ದಾರೆ? ಎನಿವೇ ದೇ ಆರ್ ಪ್ರೊಟೆಕ್ಟೆಡ್. ಯಾವ ಕೋರ್ಟ್ ಕೇಸು ಅವ್ರ ಮೇಲೆ ನಾವು ಹಾಕ್ಲಿಕ್ಕಾಗಲ್ಲ. ಮೊನ್ನೆ ಒಂದು ಕಾನೂನು ತಂದುಬಿಟ್ಟಿದ್ದಾರೆ. ಎಲ್ಲ ಎಂ ಪಿಗಳಿಗೆ ಡಿಸ್ಮಿಸ್ ಮಾಡಿ ಹೊರಗೆ ಹಾಕ್ಬಿಟ್ಟು ಒಂದು ಇದು ಪಾಸ್ ಮಾಡಿಸ್ಕೊಂಡಿದ್ದಾರೆ, ಲೆಜಿಸ್ಲೇಷನ್ ಬಿಲ್ ಪಾಸ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲಿ ಚುನಾವಣೆ ಆಯೋಗದ ಅಧಿಕಾರಿಗಳನ್ನು ಯಾರು ಆಯ್ಕೆ ಮಾಡಬೇಕಂದ್ಬಿಟ್ಟು ಬಿ ಜೆ ಪಿಯವರೇ ತೀರ್ಮಾನ ಮಾಡ್ತಾರೆ. ಮುಂಚೆ ವಿರೋಧ ಪಕ್ಷದ ನಾಯಕರು ಅದರಲ್ಲಿ ಇರ್ತಾಯಿತ್ತು, ವೋಟ್ ಸಮಾನವಾಗಿರ್ತಾಯಿತ್ತು, ಡಿಸೆಂಟಿಗೆ ಅವಕಾಶ ಇತ್ತು. ಆದರೆ ಈಗೇನು ಮಾಡಿಬಿಟ್ಟಿದ್ದಾರೆ, ಒಬ್ಬರು ಮಿನಿಸ್ಟರಿಗೆ ಕೂಡ ಅವಕಾಶ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ನೀವು ಏನೇ ಡಿಸೆಂಟ್ ಮಾಡಿದ್ರು ಕೂಡ ಬಿ ಜೆ ಪಿನ ಮೋದಿ ಅವ್ರು ಏನು ಹೇಳ್ತಾರೆ, ಶಾ ಅವ್ರು ಏನು ಹೇಳ್ತಾರೆ, ಅವರೇ ಚುನಾವಣೆ ಅಧಿಕಾರಿ ಆಗೋದು. ಹಾಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಎಮ್ ಎಲ್ ಎಗಳಿಗೆ ಹೊರಗೆ ಹಾಕಿ ಬಿಲ್ ತಂದಿದ್ದು ಹೋದ ವರ್ಷ. ಅದಕ್ಕೆ ಅವರಿಗೆ ಯಾರೋ ಅವ್ರ ಕೈಗೊಂಬೆ ಬೇಕಾಗಿತ್ತು, ಜ್ಞಾನೇಶ್ ಕುಮಾರ್ ಅವರು ಹಾಕ್ಸ್ಕೊಂಡಿದ್ದಾರೆ. ಈಗ ಬೈ ಸಿಂಪಲ್ ಪಾಯಿಂಟ್ ಈಸ್ ವಿ ಹ್ಯಾವ್ ಮೇಡ್ ಸರ್ಟನ್ ಅಲಿಗೇಷನ್ ವಿತ್ ಪ್ರೂಫ್. ದಾಖಲೆಗಳನ್ನು ಮುಂದಿಟ್ಕೊಂಡು ಮಹದೇವಪುರ ಇರ್ಬೋದು, ಆಳಂದ್ ಇರ್ಬೋದು, ನಿಮ್ಮ ಮಹಾರಾಷ್ಟ್ರದಲ್ಲಿರ್ಬೋದು, ಬೇರೆ ಯಾವುದ್ರಲ್ಲಾರ ಇರ್ಬೋದು, ನಾವು ದಾಖಲೆಗಳನ್ನು ಇಟ್ಕೊಂಡು ಇದು ಮಾಡಿದ್ದೇವೆ.
ನೀವು ಅದು ತನಿಖೆ ಮಾಡೋದು ಬಿಟ್ಟು ನೀವು ಇಂಟಿಮಿಡೇಟ್ ಮಾಡಿದ್ರೆ, ನಿನ್ನೆ ಯಾರೋ ಕೇಳ್ತಾ ಇದ್ರು, ಯಾಕಪ್ಪ ನೀವು ಅಫಿಡವಿಟ್ ಹಾಕ್ತಾ ಇಲ್ಲ? ಅವ್ರು ಹೇಳಿ, ಯಾಕ್ರಿ ಅಫಿಡವಿಟ್ ಹಾಕಬೇಕು? ಹೂಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಇಟ್ ಟು ಮೇಂಟೈನ್ ಅ ಹೆಲ್ದಿ ವೋಟರ್ ಲಿಸ್ಟ್? ಎಲೆಕ್ಷನ್ ಕಮಿಷನ್ದು. ಅವರು ನಮ್ಗೆ ಅಫಿಡವಿಟ್ ಕೊಡ್ತಾರಾ? ನಾಗರಿಕರಿಗೆ ಅಫಿಡವಿಟ್ ಕೊಡ್ತಾರಾ? ಇಲ್ಲ, ನಾವು ಬಿಡುಗಡೆ ಮಾಡ್ತಾ ಇರುವಂಥ ವೋಟರ್ ಲಿಸ್ಟು 100% ಫುಲ್ ಪ್ರೂಫ್ ಇದೆ ಅಂತ ಅಫಿಡವಿಟ್ ಕೊಡಲಿ. ಅವರು ನಮ್ಗೆ ಅಫಿಡವಿಟ್ ಕೇಳ್ತಾರೆ. ಸೊ ಅದರಿಂದ ಇದೇನೇ ಇದ್ರೂ ಕೂಡ ನಿನ್ನೆ ಏನು ಚುನಾವಣೆ ಆಯೋಗದವರು, ಕೇಂದ್ರ ಇರ್ಬೋದು ಇಲ್ಲಿ ರಾಜ್ಯದಲ್ಲಿ ಇರ್ಬೋದು, ಇಬ್ಬರು ಕೂಡ ಸುಳ್ಳು ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳನ್ನು ನಾವು ನಿಮಗೆ ಮುಂದೆ ಈಗ ಬಿ ಆರ್ ಪಾಟೀಲ್ ಸಾಹೇಬರು ಮತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದೆಲ್ಲನೂ ಕೂಡ ನಿಮಗೆ ತಲುಪಿಸ್ತೇವೆ. ದಯವಿಟ್ಟು ಎಲೆಕ್ಷನ್ ಕಮಿಷನ್ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ಮತ್ತು ಇಲ್ಲಿ